ನೋಡಿ ಸ್ನೇಹಿತರೆ, ನಮ್ಮಲ್ಲಿ ನಾವು ಸ್ಟವ್ಗಳನ್ನ ಫಸ್ಟಿಗೆ ನಾವು ಒರೆಸ್ಬಿಟ್ಟು ಅಡುಗೆಯನ್ನು ಮಾಡಿರ್ತೀವಿ. ಅಡುಗೆ ಎಲ್ಲ ಮಾಡಿದ್ರ ಮೇಲೆ ನಾವು ಸಾರಿಗೆ ಒಗ್ಗರಣೆ ಕೊಡಬೇಕಾದ್ರೆ, ಪಲ್ಯಗೆ ನಾವೇನಾದರೂ ಒಗ್ಗರಣೆ ಕೊಡಬೇಕಾದ್ರೆ ನಾವು ಎಣ್ಣೆ ಹಾಕಿರ್ತೀವಲ್ಲ ಪಾತ್ರೆಗೆ, ಆಮೇಲೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದಾಗ ನೋಡಿ ನಮ್ಮ ಸ್ಟವ್ ಮೇಲೆ ಈ ಥರ ಎಣ್ಣೆ ಕಲೆಗಳೆಲ್ಲ ಬಿದ್ದಿರುತ್ತೆ ಅಲ್ವಾ. ನೋಡಿ ಈ ಥರ ಎಲ್ಲ ಎಣ್ಣೆ ಕಲೆಗಳೆಲ್ಲ ಬಿದ್ದಿರುತ್ತೆ. ನಾವು ಈ ಎಣ್ಣೆ ಕಲೆನ ಸ್ಟೌವನ್ನು ನಾವು ಯಾವ ರೀತಿ ಬಹಳ ಬೇಗವಾಗಿ ನಮ್ಮ ಸ್ಟೌವನ್ನು ಕ್ಲೀನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗಾಗಿ ನಾನು ಈಗ ಒಗ್ಗರಣೆ ಹಾಕಿದ ಮೇಲೆ ಎಣ್ಣೆ ಬಿದ್ದಿರುವಂಥ ಸ್ಟವ್ನ ನಾನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ವೀಡಿಯೋ ಮಾಡೋದಕ್ಕೋಸ್ಕರ ನಾನು ಈ ಸ್ಟವ್ನ ಇವಾಗ ನಾನು ವೀಡಿಯೋ ಮಾಡಿ ತೋರಿಸ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಭಾಳ ಸಿಂಪಲ್ ಸ್ನೇಹಿತರೆ. ನಾವೆಷ್ಟೇ ಕ್ಲೀನಾಗಿ ಸ್ಟವ್ನ ಒರೆಸ್ಬಿಟ್ಟು ಅಡುಗೆ ಮಾಡಿದರೂ ಕೂಡ ನಾವು ಸಾರಿಗೆ ಒಗ್ಗರಣೆ ಹಾಕ್ಬೇಕಾದ್ರೆ ಈ ಥರ ಎಣ್ಣೆ ಕಲೆಗಳೆಲ್ಲ ಅಲ್ವಾ ಸ್ಟವ್ ಮೇಲೆ ಬಿದ್ದಿರುತ್ತೆ. ಅದಕ್ಕೋಸ್ಕರ ನಾವು ಭಾಳ ಸಿಂಪಲ್ಲಾಗಿ ನಾವು ಕ್ಲೀನನ್ನು ಮಾಡ್ಕೊಬೋದು ಸ್ನೇಹಿತರೆ. ಅದು ಏನಪ್ಪ ಅಂತಂದರೆ ನೋಡಿ, ನಮ್ಮಲ್ಲಿರುವಂಥ ಈ ವಿಮ್ ಲಿಕ್ವಿಡ್ ಇರುತ್ತಲ್ಲ, ಪಾತ್ರೆ ತೊಳಿತೀವಲ್ಲ ವಿಮ್ ಲಿಕ್ವಿಡ್ಡು, ಆ ವಿಮ್ ಲಿಕ್ವಿಡನ್ನು ಸ್ವಲ್ಪನೇ ಹಾಕಬೇಕು ಸ್ನೇಹಿತರೆ, ಜಾಸ್ತಿ ಬೇಡ. ವಿಮ್ ಲಿಕ್ವಿಡ್ಡಿಗೆ ಈ ಥರ ಸ್ಕ್ರಬ್ಬರ್ ಇರುತ್ತೆ ನೋಡಿ, ನಾನು ಈ ಥರ ಸ್ಕ್ರಬ್ಬರ್ ತೊಗೊಂಡಿದ್ದೀನಿ. ಈ ಸ್ಕ್ರಬ್ಬರಿಂದಲೇ ನಾನು ಪಾತ್ರೆ ತೊಳಿತೀನಿ. ಆಮೇಲೆ ನಾನು ಸ್ಟವ್ಗಳನ್ನು ನಾನು ಈ ಸ್ಕ್ರಬ್ಬರಿಂದಲೇ ನಾನು ಉಪಯೋಗಿಸ್ತೀನಿ. ನಿಮ್ಮ ಮನೇಲಿರುವಂಥ ಯಾವುದೇ ಒಂದು ಸ್ಕ್ರಬ್ಬರ್ನ ಬಳಸಿ ನೀವು ಮಾಡ್ಬೋದು. ಇದಕ್ಕೆ ನಾನು ನಿಂಬೆಹಣ್ಣು ಹಾಕ್ತಿಲ್ಲ, ಸೋಡಾ ಪುಡಿ ಹಾಕ್ತಿಲ್ಲ, ವಿನಿಗರ್ ಹಾಕ್ತಿಲ್ಲ, ಆಮೇಲೆ ಸೋಪಿನ ಪುಡಿ ಹಾಕ್ತಿಲ್ಲ, ಏನೂ ಹಾಕ್ತಿಲ್ಲ ಸ್ನೇಹಿತರೆ. ಜಸ್ಟ್ ಬರೀ ಒಂದು ವಿಮ್ ಲಿಕ್ವಿಡ್ ನಿಮ್ಮ ಮನೇಲಿದ್ದರೆ ಸಾಕು ಸ್ನೇಹಿತರೆ. ನೋಡಿ, ಇವಾಗ ಸ್ವಲ್ಪ ಇದಕ್ಕೆ ವಿಮ್ ಲಿಕ್ವಿಡನ್ನ ಹಾಕೋತಾ ಇದ್ದೀನಿ ಇಷ್ಟೇ. ಇವಾಗ ನಾವು ಆರಾಮಾಗಿ ಇದ್ರದ್ದು ಸ್ಟವ್ವಿಂದು ಮೇಲ್ಗಡೆ ಇರೋ ಸ್ಟ್ಯಾಂಡೆಲ್ಲ ತೆಗೆದು ಸೈಡಿಗೆ ಇಟ್ಕೊಬೇಕು. ನೋಡಿ, ನಾವಿವಾಗ ಜಸ್ಟ್ ಬರೀ ಈ ಥರ ಲಿಕ್ವಿಡ್ ಹಾಕಿ ಒರೆಸೋದ್ರಿಂದ ನಮ್ಮ ಸ್ಟವ್ ಬಳಪಳ ಅಂತ ಹೊಳುತ್ತೆ. ಇದಕ್ಕೆ ಯಾವುದೇ ರೀತಿ ಸೋಡಾ ಬೇಡ, ವಿನಿಗರ್ ಬೇಡ, ಸೋಡಾ ಪುಡಿ ಬೇಡ, ನಿಂಬೆಹಣ್ಣು ಬೇಡ, ಏನು ಬೇಡ ಸ್ನೇಹಿತರೆ. ಜಸ್ಟ್ ಮನೆಯಲ್ಲಿರುವಂಥ ವಿಮ್ ಲಿಕ್ವಿಡ್, ಪಾತ್ರೆ ತೊಳೆ ಲಿಕ್ವಿಡನ್ನು ಬಳಸಿ ನಾನು ಎಷ್ಟು ಚೆನ್ನಾಗಿ ಒರೆಸಿ ನನ್ನ ಸ್ಟವ್ನ ಪಳಪಳ ಅಂತ ಹೊಳೆಯೋ ರೀತಿಯಲ್ಲಿ ನಾನು ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ನಾನು ಈ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಈ ಸ್ಟವನ್ನು ಒರೆಸಿರಲಿಲ್ಲ. ಇವಾಗ ನಾನು ನಿಮಗೆ ಸ್ಟವನ್ನು ಒರೆಸ್ಬಿಟ್ಟು ತೋರಿಸ್ತೀನಿ. ಜಸ್ಟ್ ಹಿಂಗಂದ್ರೆ ಸಾಕು ಸ್ನೇಹಿತರೆ. ಏನೇ ಒಂದು ಹಾಲಿನ ಕಲೆ ಆಗಿರ್ಬೋದು, ಏನೇ ಒಂದು ಕಲೆ ಆಗಿದ್ದು ಸ್ನೇಹಿತರೆ, ಅದೆಲ್ಲ ಹೋಗಿ ನಮ್ಮ ಸ್ಟವ್ ಹೊಸ ಥರ ಹೊಳೆಯುತ್ತೆ ಸ್ನೇಹಿತರೆ. ನೋಡಿ, ಭಾಳ ಬೇಗ ಅಂದರೆ ಭಾಳ ಬೇಕಾ, ಯಾವುದೇ ಥರ ಲಿಕ್ವಿಡ್ ಬೇಡ, ಸಾಕು ವಿಮ್ ಲಿಕ್ವಿಡ್ ಒಂದೇ ಸಾಕು ಸ್ನೇಹಿತರೆ ಹೊಸ ಸ್ಟವ್ ಆಗೋಕ್ಕೆ. ಏನೇ ಒಂದು ನಮ್ಮ ಸ್ಟವ್ ಮೇಲೆ ಬಿದ್ದು ನಾವು ಅಡುಗೆ ಮಾಡಿದಾಗ ಹಾಲು ಉಕ್ಕುತ್ತೆ, ಆವಾಗ ಏನೇ ಒಂದು ಸಾರು ಚೆಲ್ಲುತ್ತೆ. ಅನ್ನ ಮಾಡಿದಾಗ ಕುಕ್ಕರು ಕೂಡ ಸ್ವಲ್ಪ ನೀರೆಲ್ಲ ಬಿದ್ದಿರುತ್ತೆ. ಬಿದ್ದಾಗ ನಾವು ಟಿಪ್ಸ್ ಕೊಡ್ತಾಯಿದ್ವಿ ಸ್ನೇಹಿತರೆ. ತಕ್ಷಣ ನಾವು ಸ್ಟವ್ ಮೇಲೆ ಹಾಲು ಉಕ್ಕಿದ್ರೆ ಅಥವಾ ಕುಕ್ಕರಲ್ಲಿ ಅನ್ನ ಮಾಡೋಕ್ಕಿದ್ದಾಗ ನೀರು ಚೆಲ್ಲಿದೆ ನಮ್ಮ ಸ್ಟವ್ ಮೇಲೆ, ನಾವು ತಕ್ಷಣ ಅವಾಗವಾಗ ಒರೆಸ್ಕೊಳೋದ್ರಿಂದ ನಮ್ಮ ಸ್ಟವ್ ಕ್ಲೀನಾಗಿರುತ್ತೆ. ನಾವು ಹಗ್ಲಗ್ಲ ಸ್ಟವ್ ಒರೆಸೋ ಅಂಥ ಒಂದು ಪ್ರಸಂಗ ಬರೋದಿಲ್ಲ ಸ್ನೇಹಿತರೆ. ನೋಡಿ, ಜಸ್ಟ್ ಈ ಥರ ಒರೆಸ್ಕೊಂಡ್ಬಿಡಬೇಕು. ನೋಡಿ, ಈ ಥರ ಎಲ್ಲ ನಾನು ವಿಮ್ ಲಿಕ್ವಿಡಿಂದ ಈ ಸ್ಕ್ರಬ್ಬರಿಂದ ಕ್ಲೀನಾಗಿ ಒರೆಸಿದ್ದೀನಿ. ನಿಮ್ಮ ಮನೇಲಿರುವಂಥ ಸ್ಕ್ರಬ್ಬರಿಂದ ನೀವು ಈ ಸ್ಟವನ್ನು ಒರೆಸ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮನೇಲಿರೋ ಸ್ಟವ್ನ ಈ ಥರ ನಾನು ಸೋಪಿಂದ ಇದರಲ್ಲೆಲ್ಲ ಒರೆಸ್ಕೊಂಡಿದ್ದೀನಿ. ಈಗ ನಾನು ಯಾವುದೇ ಬಟ್ಟೆಯಿಂದ ಒರೆಸೋಲ್ಲ ಸ್ನೇಹಿತರೆ. ಬಟ್ಟೆಯಿಂದ ಒರೆಸಿದ್ರೆ ಮತ್ತೆ ಆ ಬಟ್ಟೆನ ನಾವು ತೊಳಿಬೇಕು, ಒಣಗಿಸ್ಬೇಕು, ಇಷ್ಟೆಲ್ಲ ಕೆಲಸ ಆಗುತ್ತೆ. ಅದ್ರ ಬದಲು ನಮ್ಮಲ್ಲಿ ಇರುವಂಥ ಒಂದು ನಾವು ಟಿಶ್ಯೂ ಪೇಪರ್ನ ತೊಗೋಬೇಕು ಸ್ನೇಹಿತರೆ. ಈ ಟಿಶ್ಯೂ ಪೇಪರ್ ಸಹಾಯದಿಂದ ನಾವು ನೋಡಿ ನಮ್ಮ ಸ್ಟವ್ನ ಯಾವ ರೀತಿ ಒರೆಸ್ತೀನಿ ಅಂತ ಒಳ್ಳೆಯ ತುಂಬ ಚೆನ್ನಾಗೇ ಆಗುತ್ತೆ ಸ್ನೇಹಿತರೆ. ಪಳಪಳ ಅಂತ ಹೊಳೆಯುತ್ತೆ. ಯಾವ ಬಟ್ಟೆ ಬೇಡ, ಏನು ಬೇಡ ಸ್ನೇಹಿತರೆ. ನೋಡಿ, ಕಣ್ಮುಂದೆಯೇ ನಾನು ಸ್ಟವನ್ನು ಒರೆಸಿ ಇಷ್ಟು ಪಳಪಳ ಅಂತ ರೀತಿಯಲ್ಲಿ ನಾನು ಸ್ಟವನ್ನು ಕ್ಲೀನ್ ಮಾಡ್ತಾಯಿದ್ದೀನಿ.
ಬಟ್ಟೆ ಗಿಟ್ಟೆ ಎಲ್ಲ ಏನು ಬೇಡ ಸ್ನೇಹಿತರೆ, ಒಂದು ಟಿಶ್ಯೂ ಪೇಪರ್ ಇದ್ದರೆ ಸಾಕು ಸ್ನೇಹಿತರೆ. ನಮ್ಮ ಸ್ಟವ್ ಕ್ಲೀನ್ ಆಗೋದಕ್ಕೆ ಟಿಶ್ಯೂ ಪೇಪರೇ ಸಾಕು. ನೋಡಿ ಸ್ನೇಹಿತರೆ ಅಲ್ವಾ, ಇವಾಗ ಸ್ಟವ್ ಮೇಲ್ಗಡೆ ಕವರ್ ಆಗಿ ಈಗ ಸ್ಟವ್ನ ಕ್ಲೀನಾಗಿ ಟಿಶ್ಯೂ ಪೇಪರಿಂದ ಒರೆಸ್ತಾ ಇದ್ದೀನಿ. ನೋಡಿ, ತುಂಬ ಸಿಂಪಲ್. ಯಾವ ಬಟ್ಟೆ ಬೇಡ, ಏನು ಬೇಡ, ಬಟ್ಟೆಯಿಂದ ಒರೆಸೋದು ಬೇಡ, ಆಮೇಲೆ ಆ ಬಟ್ಟೆ ತೊಳೆಯೋದು ಬೇಡ, ಆ ಬಟ್ಟೆ ಒರೆಸೋದು ಬೇಡ. ನಮ್ಮ ಟಿಶ್ಯೂ ಪೇಪರಿಂದ ಒರೆಸೋದು, ಆರಾಮಾಗಿ ಆ ಟಿಶ್ಯೂ ಪೇಪರ್ನ ಪೀಸ್ ಹಾಕ್ಬಿಡೋದು. ಇದರಿಂದ ನಮಗೆ ಸಿಂಪಲ್ಲಾಗಿ ನಮ್ಮ ಸ್ಟ್ರೈನ್ ಇಲ್ಲದೆ ನಾವು ಆರಾಮಾಗಿ ನಮ್ಮ ಸ್ಟೌವನ್ನು ಹೊಸ ರೀತಿಯನ್ನಾಗಿ ನಾವು ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಅಷ್ಟು ಬೇಗ ಆಯಿತು ಅಲ್ವಾ. ನೀವು ನಿಮ್ಮ ಮನೇಲಿ ಈ ಥರ ಸ್ಟವ್ಗಳನ್ನು ನೀವು ಇದೇ ರೀತಿ ಕ್ಲೀನ್ ಮಾಡಿಕೊಂಡು ಆರಾಮಾಗಿ ನಿಮ್ಮ ಸ್ಟವನ್ನು ಹೊಸ ರೀತಿಯನ್ನಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ನನ್ನ ಸ್ಟವ್ ಮತ್ತು ಹೊಸ ಥರ ಸ್ಟವ್ ಥರ ಆಗಿದೆ ನೋಡಿ. ಎಷ್ಟು ಕ್ಲೀನಾಗಿದೆ ನೋಡಿ. ಇಲ್ಲೆಲ್ಲ ಎಣ್ಣೆ ಕಲೆ ಎಲ್ಲ ಬಿದ್ದಿತ್ತು ಅಲ್ವಾ, ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಲಾಸ್ಟಿಗೆ ಏನು ಮಾಡಿಬಿಡ್ಬೇಕು, ಇಲ್ಲೊಂದು ಟಿಶ್ಯೂ ಪೇಪರ್ನ ತಗೊಂಡು ಕ್ಲೀನಾಗಿ ಉಜ್ಜಿಬಿಟ್ರೆ ಸ್ಟವ್ ಥರ ಆಗ್ಬಿಡುತ್ತೆ. ಒಗ್ಗರಣೆ ಹಾಕ್ಬೇಕಾದ್ರೆ ಎಣ್ಣೆ ಕಲೆಲ್ಲ ಬಿದ್ದಿತ್ತಲ್ಲ, ಆ ಕಲೆಗಳೆಲ್ಲ ಹೋಯ್ತು. ಸಿಂಪಲ್ಲಾಗಿ ನಾವು ನಮ್ಮ ಸ್ಟವನ್ನು ನಾವು ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು. ಯಾವುದೇ ಬಟ್ಟೆ ಸಹಾಯ ಇಲ್ಲದೆ ಆರಾಮಾಗಿ ನಾವು ಕ್ಲೀನ್ ಮಾಡ್ಬೋದು ಸ್ನೇಹಿತರೆ. ನೋಡಿ ನೋಡಿ ಇಷ್ಟೇ ಸ್ನೇಹಿತರೆ. ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ ನನ್ನ ಸ್ಟವ್ ಅಲ್ವಾ, ಫಳ ಅಂತ ಹೊಳಿತಿದೆ. ಯಾವುದೇ ಎಣ್ಣೆ ಕಲೆ ಆಗಲಿ, ಏನು ಜಿಡ್ಡಾಗಲಿ ಏನೂ ಇಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ನಮ್ಮ ಸ್ಟವ್, ಕ್ಲೀನಾಗಿದೆ. ನೋಡಿ ಎಷ್ಟು ಕ್ಲೀನಾಗಿದೆ ಅಲ್ವಾ ಸ್ಟವ್. ನೋಡಿ ಇದು ಒಂದು ಸ್ಟವ್ ತೋರಿಸ್ತೀನಿ. ಇಷ್ಟೇ ಸ್ನೇಹಿತರೆ. ನೋಡಿ ಮೊದಲು ಈ ಸ್ಟವ್ ಯಾವ ರೀತಿ ಇತ್ತು, ಇವಾಗ ಸ್ಟವ್ ಯಾವ ರೀತಿ ಆಗಿದೆ ಅಂತ ವ್ಯತ್ಯಾಸ ನಿಮಗೆ ಗೊತ್ತಿರಬೇಕಲ್ಲ ಸ್ನೇಹಿತರೆ, ನಿಮಗೆ ಗೊತ್ತಾಗುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಪಳ ಅಂತ ಹೊಳಿತಾ ಇದೆ ನೋಡಿ. ಆರಾಮಾಗಿ ಸಿಂಪಲ್ಲಾಗಿ ನಾವು ಸ್ಟವ್ನ ರೆಡಿ ಮಾಡ್ಕೊಂಡಿದ್ವಿ ನೋಡಿ. ಇಷ್ಟೇ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ ಸ್ನೇಹಿತರೆ.